ಧಾರವಾಡ ಜಿಲ್ಲಾ ಕಚೇರಿ ಎದುರು ಶಂಕರ್ ಪಾಟೀಲ್ ಮುನೇನಕೊಪ್ಪ ನೇತೃತ್ವದಲ್ಲಿ ಬೆಳಗಾವಿ ಪರಿಹಾರ ಮಳೆ ಬಿದ್ದ ಮನೆಗಳಿಗೆ ಪರಿಹಾರ ಕೊಡುವ ಕುರಿತು ಬೆಳೆ ವಿಮೆ ಫಿಕ್ಸಿಂಗ್ ತನಿಖೆ ಒತ್ತಾಯಿಸಿ ಒಂದು ದಿನ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಭಾರೀ ಮಳೆಗೆ ಸಾವಿರಾರು ಎಕರೆಗಳಷ್ಟು ಕೃಷಿ ಬೆಳೆ ನಾಶವಾಗಿದೆ. ಜೊತೆಗೆ ಅನೇಕರ ಮನೆಗಳು ಕುಸಿದಿವೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮಾಜಿ ಸಚಿವ ಶ್ರೀ ಶಂಕರ್ ಪಾಟೀಲ ಮುನೇನಕೊಪ್ಪ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವತ್ತು ರೈತ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಇವತ್ತು ಎಲ್ಲ ಬೆಳೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು. ಸರ್ಕಾರದ ಅಧಿಕಾರಿಗಳು ಸರ್ವೆ ಮಾಡ್ದೇ ಇವತ್ತು ಪರ್ಸೆಂಟೇಜನ್ನು ಕಡಿಮೆ ಹಾಕಿ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಮತ್ತು ಅನೇಕ ಮನೆಗಳು ಬಿದ್ದಾಗೂ ಕೂಡ ಅವರಿಗೆ ಪರಿಹಾರವನ್ನು ಕೊಡದೇ ಇರತಕ್ಕಂಥದ್ದು ಮತ್ತು ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಪರಿಹಾರ ಬಂದಿದೆ ಅದಕ್ಕಿಂತ ಹೆಚ್ಚಿನ ಪರಿಹಾರವನ್ನು ರೈತರಿಗೆ ಕೊಡಬೇಕು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಿದ್ರಾ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಭ್ರಷ್ಟ ಸರ್ಕಾರ. ಈ ಒಂದು ಸರ್ಕಾರ ರೈತರ ಬೆಳೆ ವಿಮೆ ಕೊಡುವವರಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಶೀಘ್ರ ತನಿಖೆ ಆಗಬೇಕು ಮತ್ತು ಬೆಳೆ ವಿಮೆ ಸರಿಯಾಗಿ ಎಲ್ಲ ರೈತರಿಗೂ ಮುಟ್ಟಬೇಕು. ಈಗ 15 ದಿನಗಳ ಮಳೆ ಆಗಿಂದ ಸಂಪೂರ್ಣವಾಗಿ ಒಂದು 80% ನಮ್ಮ ಹೆಸರು ಮತ್ತು ಹತ್ತಿ ಎಲ್ಲವೂ ಲುಕ್ಷನ್ ಆಗಿದಾವೆ. ಲುಕ್ಷನ್ ಆದಂಥ ಪರಿಸ್ಥಿತಿ ಒಳಗೆ ಇದಕ್ಕೇನಾದರೂ ಕೊಡ್ಬೇಕಂತ ಹೇಳಿದ್ರೆ ಕೇಂದ್ರ ಕಡೆ ಬಟ್ ಮಾಡಿ ತೋರಿಸ್ತಾರ. ಇಂಥ ವ್ಯವಸ್ಥೆ ಸರಿಯಲ್ಲ ಅಂತೇಳಿ ಒಂದು ಜಿಲ್ಲಾ ಮಂತ್ರಿಗಳಿಗೆ ನಾವು ಹೇಳಕ್ ಬಯಸ್ತೀವಿ. ರೈತರ ಪರವಾಗಿ ಯಾವುದೇ ಒಂದು ಹೋರಾಟ ಮಾಡಿಲ್ಲ, ರೈತರ ಪರವಾಗಿ ಹಣಕಾಸಿನ ವ್ಯವಹಾರ ಮಾಡಿಲ್ಲ, ಯಾವುದೇ ರೀತಿಯಿಂದ ನಮಗೆ ಕಟ್ಟಿಲ್ಲ. ಇಲ್ಲಿವರೆಗೆ ಅಧ್ಯಕ್ಷರು ಹೇಳಿದಂಗೆ ಯಡಿಯೂರಪ್ಪನವ್ರು ಇದ್ದಾಗ 1 ಲಕ್ಷದಿಂದ 5 ಲಕ್ಷ ಪರಿಹಾರ ಮಾಡಿದ್ರು, ಕೊಡ್ತಿದ್ರು. ಅದೇ ರೀತಿಯಾಗಿ ನೀವು ಒಂದು ರೈತರಿಗೆ ಕೊಟ್ಟು ಈ ಸಂಕಷ್ಟದಿಂದ ಹೆಚ್ಚಿನ ಒಂದು ಮಳೆ ಹಾನಿ ಬಹಳ ಆಗಿದೆ, ಅದಕ್ಕೆ ನೀವು ಪರಿಹಾರ ತಕ್ಷಣ ಕೊಡಬೇಕು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಬಟ್ ಮಾಡಿ ತೋರ್ಸಕ್ ಹೋಗ್ಬೇಡ್ರಿ. ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿರುವುದನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 50,000 ಪರಿಹಾರ ನೀಡಬೇಕು. ಮನೆ ಹಾನಿಗೆ ಪುನರ್ ಪರಿಶೀಲನೆ, ಸಂಪೂರ್ಣ ಕುಸಿದ ಮನೆಗಳಿಗೆ 10 ಲಕ್ಷ, ಅರ್ಧ ಕುಸಿದ ಮನೆಗಳಿಗೆ 5 ಲಕ್ಷ, ಅಲ್ಪ ಪ್ರಮಾಣದ ಹಾನಿಗೆ 1 ಲಕ್ಷ ಪರಿಹಾರ ನೀಡಬೇಕು. ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಮಳೆಯಿಂದ ತೀವ್ರ ನಷ್ಟ ಉಂಟಾಗಿದ್ದು ಜನಜೀವನ ಸಾವು ಬದುಕಿನ ಹೋರಾಟದಲ್ಲಿದೆ. ಸ್ಥಳಾಂತರ ಅಗತ್ಯವಾಗಿರುವ ಗ್ರಾಮಗಳ ಪಟ್ಟಿ ತುರ್ತಾಗಿ ಮಾಡಬೇಕೆಂದು ಮಾಜಿ ಶಾಸಕರು ಮುನಿಯನಕೊಪ್ಪ ಸರ್ಕಾರವನ್ನು ಒತ್ತಾಯಿಸಿದರು. ನವಲಗುಂದ ವಿಧಾನಸಭಾ ಕ್ಷೇತ್ರ ಮತ್ತು ಧಾರವಾಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ದಿವಸದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೂಡ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರೈತ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಇವತ್ತು ಎಲ್ಲ ಬೆಳೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು. ಸರ್ಕಾರದ ಅಧಿಕಾರಿಗಳು ಸರ್ವೆ ಮಾಡ್ದೇ ಇವತ್ತು ಪರ್ಸೆಂಟೇಜನ್ನು ಕಡಿಮೆ ಹಾಕಿ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಮತ್ತು ಅನೇಕ ಮನೆಗಳು ಬಿದ್ದಾಗೂ ಕೂಡ ಅವರಿಗೆ ಪರಿಹಾರವನ್ನು ಕೊಡದೇ ಇರತಕ್ಕಂಥದ್ದು ಮತ್ತು ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಪರಿಹಾರ ಬಂದಿದೆ ಅದಕ್ಕಿಂತ ಹೆಚ್ಚಿನ ಪರಿಹಾರವನ್ನು ರೈತರಿಗೆ ಕೊಡಬೇಕು. ಇವತ್ತು ರೈತರ ಸಂಕಷ್ಟಕ್ಕೆ ತಾವು ನೆರವಾಗಬೇಕಿರುವಂಥ ಒತ್ತಾಯ ಮಾಡಲಿಕ್ಕೆ ನಾವು ಧಾರವಾಡ ಜಿಲ್ಲಾ ಅಧಿಕಾರಿ ಕಚೇರಿಗೆ ಒಂದು ದಿವಸದ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಾವು ಕೂಡ ಹಿಂದಿನ ಸರ್ಕಾರದಲ್ಲಿ ಒಬ್ಬ ಸಚಿವನಾಗಿ ಶಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೆ. ಇವತ್ತು ಯಾವುದೇ ಈ ರೀತಿ ಘಟನೆ ಆದಾಗ, ಮಳೆ ಬಂದಾಗ ನಾವು ನೇರವಾಗಿ 24 ಗಂಟೆಯಲ್ಲಿ ಪರಿಹಾರವನ್ನು ಕೊಟ್ಟು ರೈತರಿಗೆ ನೆರವಿಗೆ ಬಂದಿರತಕ್ಕಂಥದ್ದು ಅನೇಕ ಉದಾಹರಣೆಗಳು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ಸರ್ಕಾರ ಕಣ್ಣಿದ್ರೂ ಕೂಡ ಇವತ್ತು ಕುರುಡಾಗಿರ್ತಕ್ಕಂಥದ್ದು, ಕೇವಲ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಕೇವಲ ಪ್ರಚಾರ ಬಿಟ್ಟರೆ ಇವತ್ತು ರೈತ ನೋಡಿ ತಾ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ತೆಗೆದುಕೊಂಡು ಬಂದು ಧರಣಿಗೆ ಕೊಂಡ್ರುವಂಥ ಅವಶ್ಯಕತೆ ಇರಲಿಲ್ಲ. ಇವತ್ತು 24 ಗಂಟೆಯಲ್ಲಿ ಅವ್ರಿಗೆ ರೈತರ ಅಕೌಂಟ್ಗಳಿದ್ದಾವೆ, ಅವ್ರಿಗೆ ಪರಿಹಾರ ಕೊಡ್ಬೋದಾಗಿತ್ತು. ಇವತ್ತು ಮನೆ ಬಿದ್ದವರಿಗೆ ಕೂಡ ಪರಿಹಾರ ಕೊಡಬೇಕಾಗಿತ್ತು. ಆದರೆ ಕೇವಲ ಇವತ್ತು NDRF ಕೆಲಮಿಟಿ ರಿಲೀಫ್ ಫಂಡಲ್ಲಿ ನಾವು ದುಡ್ಡು ಕೊಡ್ತೇವೆ, ನಮ್ಗೆ ಯಾವುದು ಮಳೆ ಬಿದ್ದರೂ ಕೂಡ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ನಾವು ಬಂದಿದ್ದೇವೆ.
ಈ ಸರ್ಕಾರ ಇದೇ ರೀತಿ ಧೋರಣೆ ಮುಂದುವರೆದರೆ ಇವತ್ತು ವಿಮಾದಲ್ಲಿ ಮೋಸ ಆಗ್ತಕ್ಕಂಥದ್ದು, ಪರಿಹಾರದಲ್ಲಿ ಮೋಸ ಆಗ್ತಕ್ಕಂಥದ್ದು, ಸಾವಾದರೆ ಅವರಿಗೆ ಕುಟುಂಬಕ್ಕೆ ಇವತ್ತು ನೆರವು ಸಿಗಲಾರ್ದಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರದಾಗಿರ್ತಕ್ಕಂಥದ್ದು. ಮತ್ತು ಧರ್ಮವನ್ನು ಹೊಡಿತಕ್ಕಂಥ ಕೆಲಸಕ್ಕೆ ಹಿಂದಿನಿಂದ ಕೂಡ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಂಥ ಸಂದರ್ಭದಲ್ಲಿ ಅವಾಗ ಹಿಂದಿನ ದಿವಸದಲ್ಲಿ ಧರ್ಮಕ್ಕೆ ಕೈ ಹಾಕಿದೆ. ಇವತ್ತು ಅದೇ ರೀತಿ ಅನೇಕ ವಿಚಾರವನ್ನು ಡೈವರ್ಟ್ ಮಾಡಿ ಇವತ್ತು ರೈತರಿಗೆ ಇವತ್ತು ನೋವನ್ನು ತರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ಸಿಂದ ಆಗ್ತಾ ಇದೆ. ನಾವು ಇಡೀ ನಮ್ಮ ಜಿಲ್ಲೆ ಮತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರದಿಂದ ನಾವು 5 ಗಂಟೆವರೆಗೆ ಕೂಡ ಧರಣಿಯನ್ನು ಮಾಡಿ ಜಿಲ್ಲಾಧಿಕಾರಿ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಬೇಗನೆ ಸರ್ಕಾರ ಕಣ್ತೆರೆದು ರೈತರ ನೆರವಿಗೆ ಬರಬೇಕು ಅನ್ನೋಂಥ ಒತ್ತಾಯ ಮಾಡ್ತೇವೆ. ಅದಕ್ಕೆ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಒಂದೇ ದಾರಿ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಹಕ್ಕಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಂವಿಧಾನದಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಹಕ್ಕಿರ್ತಕ್ಕಂಥದ್ದು. ಇವತ್ತು ಯಾವುದೇ ಸರ್ಕಾರ ಇದ್ದರೂ ಕೂಡ ಕೊಡಬೇಕನ್ನುವಂಥ ಒತ್ತಾಯ ಮಾಡ್ತೇವೆ. ಮತ್ತು ಹೋರಾಟ ಜನ ಒಮ್ಮೆ ಹೊರಗೆ ಬಿದ್ದ ಮೇಲೆ ಯಾವ ಸರ್ಕಾರ ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜನ ಒಂದು ಸತಿ ಎದ್ದ ಮೇಲೆ ಜನರು ಯಾವ ಸರ್ಕಾರ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 1983ರಲ್ಲಿ ಇವತ್ತೇನು ರೈತ ಬಂಡಾಯ ಆಗಿ ಇವತ್ತು ಅವತ್ತಿನ ಗುಂಡೂರಾಯರ ಸರ್ಕಾರ ಯಾವ ರೀತಿ ತೆಗಿತಕ್ಕಂಥ ಕೆಲಸ ಇತ್ತು, ಅದೇ ರೀತಿ ಮುಂದೆ ಇದೇ ರೀತಿ ರೈತರ ಹೊಟ್ಟೆ ಮೇಲೆ ಹೊಡೆದ್ರೆ ಅವರು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಜನ ಮಾಡ್ತಾರೆ. ಸಭಾ ಮತಕ್ಷೇತ್ರದ ವತಿಯಿಂದ ಮಾಜಿ ಸಚಿವರಾದ ಶಂಕರ ಪಾಟೀಲ್ ಮುನೇನಕೊಪ್ಪ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ದಿನದ ಸತ್ಯಾಗ್ರಹ ಮತ್ತು ಧರಣಿಯನ್ನು ಹಮ್ಮಿಕೊಂಡಂತ ಸಮಯದಲ್ಲಿ ಅತಿವೃಷ್ಟಿ ಮತ್ತು ಅಕಾಲಿಕ ಮಳೆಯಿಂದಾಗಿ ಪರಿಹಾರವನ್ನು ನೀಡದಂತ ಸರ್ಕಾರಕ್ಕೆ ನಾವು ಒಂದು ಧಿಕ್ಕಾರವನ್ನು ಘೋಷಿಸುತ್ತೇವೆ. ರೈತರಿಗೆ ಬಹಳ ಸಂಕಷ್ಟವಾಗಿದೆ. ಅಕಾಲಿಕ ಮಳೆಯಿಂದಾಗಿ ಬೆಳೆ ಅವಾಗ ಬಿತ್ತಿದಂತ ಬೆಳೆ ಅಕಾಲಿಕ ಮಳೆಯಿಂದಾಗಿ ಬೆಳೆ ಹೋಯ್ತು. ಮತ್ತು ಬಿತ್ತಬೇಕಂತಂದ ಪರಿಸ್ಥಿತಿ ಒಳಗೆ ಬಿತ್ತಿರುವಂತ ಸಮಯದಲ್ಲಿ ಜಿಲ್ಲಾ ಮಂತ್ರಿಗಳಾದಂಥವ್ರು ಸಂತೋಷ್ ಲಾಡ್ ಅವರು ಮತ್ತು ಮಾನ್ಯ ಶಾಸಕರಾದ ಕೋನ್ ರೆಡ್ಡಿ ಅವರು ಒಂದ್ ಟೈಮ್ ಪಿಕ್ನಿಕ್ಗೆ ಬಂದಂಗೆ ಆಗ್ತದ. ಅವ್ರದ್ದೊಂದು ವ್ಯವಸ್ಥೆ ಹೆಂಗಂದ್ರೆ ಬರ್ತಾರ, ವೀಕ್ಷಣೆ ಮಾಡ್ತಾರ, ನೋಡ್ತಾರ. ನಮಗ ಅಕಾಲಿಕ ಮಳೆ ಜೂನ್ 11ಕ್ಕೆ ಅಕಾಲಿಕ ಮಳೆ ಆದಂತ ಸಮಯದಾಗ ಅವಾಗ ಪರಿಹಾರ ಏನ್ ಕೊಡೋದು ಬೇಡ, ಅವ್ರಿಗೆ ನಮಗೆ ಮಧ್ಯಂತರ ಪರಿಹಾರ ಘೋಷಣೆ ಮಾಡ್ರಿ ಅಂತ ನಾವ್ ಹೇಳಿದ್ವಿ. ಅವ್ರು ಕೇಂದ್ರ ಸರ್ಕಾರದ ಮ್ಯಾಗ ಬಟ್ ಮಾಡಿ ತೋರಿಸ್ತಾರ. ಅದ ನಂತರದಲ್ಲಿ ನಮಗೆ ಬೆಳೆ ಗೊಬ್ಬರ ಮತ್ತು ಬೀಜವನ್ನು ಸರಬರಾಜು ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ ಅವರಿಗೆ ಜೆಡಿ ಅವರಿಗೆ ಸಮೀಕ್ಷೆ ಮಾಡಕ್ಕೆ ಹೇಳಿದ್ರು. ಸಮೀಕ್ಷೆ ಮಾಡ್ಕೊಂಡು ಹೋದ್ರು. ಇಲ್ಲಿವರೆಗೂ ಯಾವುದೇ ಪರಿಹಾರನ ಅವ್ರು ನೀಡಿಲ್ಲ. ಇಂಥ ಪರಿಸ್ಥಿತಿ ಮುಂದುವರೆದ್ರೆ ರೈತರ ಅಕಾಲಿಕ ಮಳೆಯಿಂದಾಗಿ ಸಕಾಲಕ್ಕೆ ಪರಿಹಾರ ಬರದೆ ಹೋದ್ರೆ ಅವ್ರಿಗೆ ಉಳಿಗಾಲವಿಲ್ಲ. ಸಕಾಲಕ್ಕೆ ಅವ್ರು ಪರಿಹಾರ ಕೊಡ್ತೇನೆ ಅಂತ ಹೇಳಿದಾರ. ಅವ್ರ ವಿಮೆ ಅವರು ಒನ್ ಟೈಪ್ ಹೆಂಗಂತಂದ್ರೆ ಪರಿಹಾರ ಘೋಷಣೆ ಮಾಡೋದ್ರೊಳಗ ತಾರತಮ್ಯ ಮಾಡ್ತಾರೆ. ಪರಿಹಾರ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಬಿತ್ತಿದಂತ ಜೂನ್ 11ಕ್ಕೆ ಅಕಾಲಿಕ ಮಳೆ ಆದಾಗ ಅವರು ಬೀಜ ಮತ್ತು ಗೊಬ್ಬರ ಕೊಡ್ತೇನೆ ಅಂದ್ರೆ ಅದನ್ನು ಕೊಡ್ಲಿಲ್ಲ. ಈಗ 15 ದಿನಗಳ ಮಳೆ ಆಗಿಂದ ಸಂಪೂರ್ಣವಾಗಿ ಒಂದು 80% ನಮ್ಮ ಹೆಸರು ಮತ್ತು ಹತ್ತಿ ಎಲ್ಲವೂ ಲುಕ್ಷನ್ ಆಗಿರೋದು. ಲುಕ್ಷನ್ ಆದಂತ ಪರಿಸ್ಥಿತಿ ಒಳಗೆ ಇದಕ್ಕೇನಾದ್ರೂ ಕೊಡ್ಬೇಕಂತ ಹೇಳಿದ್ರೆ ಕೇಂದ್ರ ಕಡೆ ಬಟ್ ಮಾಡಿ ತೋರಿಸ್ತಾರ. ಇಂಥ ವ್ಯವಸ್ಥೆ ಸರಿಯಲ್ಲ ಅಂತೇಳಿ ಒಂದು ಜಿಲ್ಲಾ ಮಂತ್ರಿಗಳಿಗೆ ನಾವು ಹೇಳಕ್ ಬಯಸ್ತೀವಿ. ಸರ್, ಅವಾಗ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಸರ್ಕಾರ ಇದ್ದಾಗ ಹೆಚ್ಚಿನ ನೀವು ತೆಗೆದು ನೋಡ್ರಿ, ಹಿಂದಿನ ಹಿಸ್ಟ್ರಿ ತೆಗೆದು ನೋಡಿದ್ರೆ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದ್ದು ಅದೇನಾದ್ರೂ ಪರಿಹಾರ ಘೋಷಣೆ ಮಾಡಿದಂತ ಸರ್ದಾರರು ಯಾರಾದ್ರೂ ಆದ್ರೆ ಮಾನ್ಯ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಅಂತ ನಾವು ಹೇಳ ಬಯಸ್ತೇವೆ. ಸಂಪುಟ ಸಭೆ ಅವ್ರ ಜೊತೆ ಯಾವುದೂ ಇರಲಿಲ್ಲ. ಬರೇ ಮುಖ್ಯಮಂತ್ರಿಗಳು ಅವರಷ್ಟೇ ಇದ್ದಾಗನೂ ಕೂಡ ಅವ್ರು 27,000 ರೂಪಾಯಿ ತಕ್ಷಣವಾಗಿ ಬಿಡುಗಡೆ ಮಾಡಿದಂತ ಧೀಮಂತ ನಾಯಕರು ಯಾರಾದ್ರೂ ಇದ್ರು ಅದು ಯಡಿಯೂರಪ್ಪನವರು ಅಂತ. ಮನೆ ಕಳೆದುಕೊಂಡಂತವರಿಗೆ 5 ಲಕ್ಷ, 1 ಲಕ್ಷ, ತುರ್ತಾಗಿ 50,000 ಈ ರೀತಿ ಮಾಡ. ಹಿಂದೆ ನವಲಗುಂದಾಗ ಇಲ್ಲಿ ಅನಸಿ ಗ್ರಾಮದಲ್ಲಿ ಒಬ್ರು ತೀರ್ಕೊಂಡಾಗ ಪರಿಹಾರ ಕೊಡಿಸಬೇಕಾದಂತ ಸಮಯದಲ್ಲಿ ನಾವು ತಾಲೂಕಾಧ್ಯಕ್ಷರು ಮತ್ತು ನಮ್ಮ ಮಾಜಿ ಸಚಿವರು ಎಲ್ಲರೂ ಬಂದು ಪರಿಹಾರ ಕೊಡಿಸುವಂತ ಪರಿಸ್ಥಿತಿ ನಮ್ಮ ನವಲಗುಂದ ತಾಲೂಕಿಗೆ ಬಂದಂತೆ ಅಂತೇಳಿ ನಾವು ಒಂದು ವಿಷಾದ ವ್ಯಕ್ತಪಡಿಸ್ತೀವಿ. ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಯಾಕಂದ್ರೆ ಇದು ಬಂಡಾಯದ ನಾಡು, ನವಲಗುಂದ ನರಗುಂದ ಅಂದ್ರೆ ಬಂಡಾಯದ ನಾಡು. ಇದ್ರ ವಿಷಯ ಅವರಿಗೆ ತಟ್ಟಿಸ್ತೇವೆ ಅಂತ ಹೇಳ್ತೇವೆ. ಈ ತರ ಬೆಳೆ ವಿಮಾ ವಿಷಯವಾಗಿ ಹಾಗೂ ಬೆಳೆ ವಿಮಾ ವಿತರಣೆಯಲ್ಲಿ ತಾರತಮ್ಯ ಮಾಡ್ತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ಏನು ಧರಣಿ ಸತ್ಯಾಗ್ರಹ ಇಟ್ಕೊಂಡೈತಿ. ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು. ನಿದ್ರಾ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಭ್ರಷ್ಟ ಸರ್ಕಾರ. ಈ ಒಂದು ಸರ್ಕಾರ ರೈತರ ಬೆಳೆ ವಿಮೆ
ಕೊಡುವರಲ್ಲಿಯೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಶೀಘ್ರ ತನಿಖೆ ಆಗಬೇಕು ಮತ್ತು ಬೆಳೆ ವಿಮೆ ಸರಿಯಾಗಿ ಎಲ್ಲ ರೈತರಿಗೂ ಮುಟ್ಟಬೇಕು. ಏನು ಅತಿವೃಷ್ಟಿ ಹಾನಿ ಅಂತೇಳಿ ಏನು ನವಲಗುಂದ ಧಾರವಾಡ ಜಿಲ್ಲಾ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಅತಿ ಹೆಚ್ಚು ರೈತರು ಅಲ್ಲಿ ಬೆಳೆ ಹಾನಿ ಆಗಿದೆ. ಆ ರೈತರಿಗೆ ಕೂಡಲೇ ಪ್ರತಿ ಎಕರೆಗೆ 50,000ದಂತೆ ಕೂಡಲೇ ಪರಿಹಾರ ಕೊಡಬೇಕು. ಹಾಗೂ ಸರಿಯಾದಂತ ಗೊಬ್ಬರ ಬೀಜಗಳ ವ್ಯವಸ್ಥೆ ಮಾಡ್ಬೇಕು. ಇರ್ತಕ್ಕಂತ ಪರಿಸ್ಥಿತಿ ಒಳಗೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ಇವತ್ತು ಬಂದ್ ನಿಂತೈತಿ. ಈಗ ಒಂದು 4 ದಿನದಿಂದ ಬಿಸಿಲು ಬಿದ್ದು ಹೊರಪಾಗಿತ್ತು. ಈಗೂ ಕೂಡ ನಾವು ಹೆಸರು ಬೆಳೆ ತಕ್ಕೋಬೇಕು ಅನ್ಕೊಂಡ್ರೆ ಮತ್ತೆ ಮಳೆಯಾಗಿ ಮತ್ತೆ ಹಾಳಾಗೈತೆ ಹೆಸರು. ಹಾಗಾಗಿ ಶೀಘ್ರವಾಗಿ ಈ ರಾಜ್ಯ ಸರ್ಕಾರ ಸ್ಥಳೀಯ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳಿಗೂ, ಜಿಲ್ಲಾಧಿಕಾರಿ ತಹಸೀಲ್ದಾರಿಗೂ ಕೂಡ ವಾರ್ನಿಂಗ್ ಮಾಡಿ ಬೆಳೆ ಹಾನಿಯಾದಂತ ಕ್ಷೇತ್ರಗಳಿಗೆ ಹೋಗಿ ಅವರಿಗೆ ಸರಿಯಾದಂತ ಪರಿಹಾರ ನೀಡುವಲ್ಲಿ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನವಲಗುಂದ ಹಾಗೂ ನರಗುಂದ ಭಾಗದ ರೈತರು ಏನು ಹೋರಾಟ ಕ್ರಾಂತಿ ಏನೈತಲ್ಲ, ಆ ಕ್ರಾಂತಿ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಡುವಂತ ಪರಿಸ್ಥಿತಿ ಆಗ್ತದೆ ಅಂತ ಎಚ್ಚರಿಸುತ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಮುಖಾಂತರ ರೈತರ ಪರವಾಗಿ ಏನೋ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಎಚ್ಚರಿಕೆಯನ್ನ ಸ್ವೀಕಾರ ಮಾಡಿ ಅವರು ತ್ವರಿತವಾಗಿ ರೈತರಿಗೆ ಪರಿಹಾರ ಒದಗಿಸಬೇಕಂತೇಳಿ ಒತ್ತಾಯಿಸ್ತಿದೆ. ಕುಮಾರ್ ಪಾಟೀಲ್ ಘಟನೆಯಲ್ಲಿ ಶಂಕರ್ ಪಾಟೀಲ್ ಮಣಿಕಪ್ಪ ಸಾಹೇಬರ ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯಕ್ರಮದಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ನವಲಗುಂದ ಮತಕ್ಷೇತ್ರದಲ್ಲಿ ಇವತ್ತ ಸಂತೋಷ್ ಲಾಡ್ ಅವರು ಬರ್ತಾರೆ. ಸಿನಿಮಾದಲ್ಲಿ ಯಾವ ರೀತಿ ಶೂಟಿಂಗ್ ಮಾಡ್ತಾರಲ್ಲ ಆ ರೀತಿ ಶೂಟಿಂಗ್ ಮಾಡ್ಕೊಂಡು ತಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಮೀಟಿಂಗ್ ಮಾಡಿ ಹೋಗ್ಬಿಡ್ತಾರೆ. ಯಾವುದೇ ಪರಿಹಾರವನ್ನು ಕೊಡಿಸೋದಲ್ಲ. ಅದೇ ರೀತಿ NH ಕೋನ್ ರೆಡ್ಡಿ ಅವರು ನವಲಗುಂದ ಮತಕ್ಷೇತ್ರ NH ಕೊಂಡು ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ವಿರೋಧ ಪಕ್ಷದ ನಾಯಕರಿದ್ದಾಗ, ವಿರೋಧ ಪಕ್ಷದಲ್ಲಿ ಇದ್ದಾಗ ಅಲ್ಲಿ ಮಾಡಕತ್ತಂದ್ರ ಇಲ್ಲಿ ಪೈಸೆ ಮೀರಿಸ್ಕೊಂಡು ಹಳದ ನಿಂದಿರ್ತಿದ್ರು ಅವ್ರು. ಅಂತ ಒಂದು ಭ್ರಷ್ಟ ಶಾಸಕರು ಇವತ್ತು ಕೂಡ್ಯಾರ. ಮತ್ತು ಅನೇಕ ಭ್ರಷ್ಟಾಚಾರದಲ್ಲಿ ತೊಡಗುವಂತ ಶಾಸಕರು ರೈತರ ಪರವಾಗಿ ಯಾವುದೇ ಒಂದು ಹೋರಾಟ ಮಾಡಿಲ್ಲ, ರೈತರ ಪರವಾಗಿ ಹಣಕಾಸಿನ ವ್ಯವಹಾರ ಮಾಡಿಲ್ಲ, ಯಾವುದೇ ರೀತಿಯಿಂದ ನಮಗೆ ಕಟ್ಟಿಲ್ಲ. ಇಲ್ಲಿವರೆಗೆ ಅಧ್ಯಕ್ಷರು ಹೇಳಿದಂಗೆ ಯಡಿಯೂರಪ್ಪನವ್ರು ಇದ್ದಾಗ 1 ಲಕ್ಷ ಇದ್ದ 5 ಲಕ್ಷ ಪರಿಹಾರ ಮಾಡಿದ್ರು. ಆಮೇಲೆ ಪರಿಹಾರ ಮಾಡಿದ್ರು. ಅದೇ ರೀತಿ ಮನೆಗಳಿಗೆ 29,000 ಮಾಡಿದ್ರು. ಈ ರೀತಿ ಅನೇಕ ಯೋಜನೆಗಳನ್ನ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಸರ್ಕಾರ ಕೊಟ್ಟೈತಿ. ಈ ಸರ್ಕಾರದಲ್ಲಿ ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ಯಾವ. ಗುಡ್ಡದ ಮಣ್ಣನ್ನು ಕದ್ದು ಮಾರಿ ಅವರೇ ಒಂದು ಕಾಂಟ್ರಾಕ್ಟ್ ಆಗ್ಯಾರ. ಅವ್ರದ ಗಾಡಿಗಳು ಅವ್ರದ ಎಲ್ಲ ಅಂತ ಒಂದು ಅದಕ್ಕೆ ಮನವೊಲಿಸ್ಯಾರ ಹೊರತ ಈ ನಮ್ಮ ಮತಕ್ಷೇತ್ರದಲ್ಲಿ ಬರಂತ ಯಾವುದೇ ಹೊಲಕ್ಕೆ ಭೇಟಿ ಕೊಡದೆ ಬರೀ ಸಿನಿಮಾ ಶೂಟಿಂಗ್ ಮಾಡ್ಕೊಂಡ ಹೋದಂತ ಈ ಒಂದು ಭ್ರಷ್ಟ ಶಾಸಕರು ಮತ್ತು ಭ್ರಷ್ಟ ಲಾಲ್ ಸಾಹೇಬರಿಗೆ ಏನು ರೈತರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೆ ದಯಮಾಡಿ ಈ ಒಂದು ಪರಿಹಾರ ಕೊಡದಿದ್ದರೆ ನಾವು ನವಲಗುಂದ ಬಂಡಾಯದ ನೆಲದಿಂದ ಪಾದಯಾತ್ರೆ ಮುಖ ಉಗ್ರವಾದಂತ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಗಂಗಪ್ಪ ಮನಿಮಿ ರೈತರಾದ ಹೋರಾಟ ಇಡತಿ. ನೀವು ಬರೇ ನಿಮ್ಮ ಗ್ಯಾರಂಟಿಗಳ ಬಗ್ಗೆನ ವಿಚಾರ ಮಾಡ್ತೀರಿ. ಈ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ತುರ್ತು ಯಾವುದೇ ಪರಿಸ್ಥಿತಿ ಒಳಗ ಬೆಳೆ ವಿಮಾ ಪರಿಹಾರ ರೈತರಿಗೆ ಏನು ಸವಲತ್ತು ಐತಿ ಇಂದು ನಮ್ಮ ಯಡಿಯೂರಪ್ಪನವರು ಯಾವ ರೀತಿ ಕ್ವಿಕ್ ಆಗಿ ಕೊಡ್ತಿದ್ರು ಅದೇ ರೀತಿಯಾಗಿ ನೀವು ಒಂದು ರೈತರಿಗೆ ಕೊಟ್ಟು ಈ ಸಂಕಷ್ಟದಿಂದ ಹೆಚ್ಚಿನ ಒಂದು ಮಳೆ ಹಾನಿ ಬಹಳ ಆಗಿದೆ. ಅದಕ್ಕೆ ನೀವು ಪರಿಹಾರ ತಕ್ಷಣ ಕೊಡಬೇಕು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಬಟ್ ಮಾಡಿ ತೋರ್ಸಕ್ ಹೋಗ್ಬೇಡ್ರಿ. ನೀವು ಕೂಡ ಈ ಒಂದು ರೈತರ ಸಂಕಷ್ಟದಲ್ಲಿ ಶೀಘ್ರವಾಗಿ ಪರಿಹಾರವನ್ನು ಕೊಡಿಸ್ಬೇಕಂತ ಹೇಳ್ತೇನೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ, ಧಾರವಾಡ ಜಿಲ್ಲೆಯಲ್ಲಿ ಲಕ್ಷಾಂತರ ರೈತರು ಕಳೆದ ಬಾರಿ ಬೆಳೆ ವಿಮೆಗೆ ಹಣ ತುಂಬಿದ್ದರು. ಆದರೆ ಜಿಲ್ಲೆಯ 2 ಹೋಬಳಿಯಲ್ಲಿ ಮಾತ್ರ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿದೆ. ಇದರ ಹಿಂದೆ ಹಣಕಾಸಿನ ವ್ಯವಹಾರ ನಡೆದಿರುವ ಸಾಧ್ಯತೆ ಇದೆ. ಹೀಗಾಗಿ ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು.